ಇದು ಯಾರನ್ನು ಕಮರ್ಷಿಯಲ್ ಆಗಿ ಯಾರು ಇವತ್ತಿನವರೆಗೂ ನೋಡಿಲ್ಲ. ಈ ಇಂಡಸ್ಟ್ರಿ ಯಾರು ಹುಟ್ಟಾಕಿರೋ ಇಂಡಸ್ಟ್ರಿ ಅಲ್ಲ. ನಿಮಗೆ ಇಲ್ಲಿ ಪೆಟ್ಸ್ ರಿಕ್ವೈರ್ಮೆಂಟ್ಸ್ ಇದೆ, ಅದಕ್ಕೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದಕ್ಕೆ ಈ ಸೆಕ್ಟರ್ ಶುರು ಆಗಿದ್ದು ಎಲ್ಲಿಂದ? ಇಟ್ ವಾಸ್ ನಾಟ್ ಸಂಬಡಿ ಫೋರ್ಸ್ಡ್ ಯು ಗಾಟ್ ಇಟ್ ಯುವರ್ ಸೆಲ್ಫ್ ಆ್ಯಂಡ್ ಯು ಸ್ಟಾರ್ಟೆಡ್ ದಿಸ್ ಪೆಟ್ ಇಂಡಸ್ಟ್ರಿ. ಎಲ್ಲೂ ಯಾರೂ ಒಂದು ಮುಂದಾಳತ್ವ ತಗೊಂಡು ಇದನ್ನ ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದನ್ನು ಬೆಳಿಬೇಕು ಅನ್ನೋಂಥದ್ದು ಯಾರು ಇವತ್ತಿನವರೆಗೂ ಆ ಉದ್ದೇಶ ತಗೊಂಬಂದಿಲ್ಲ. ಇವಾಗ ಹಿನ್ನೆಲೆ ತಿಳ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಶುರು ಮಾಡಬೇಕು ಅನ್ನೋ ಹಿನ್ನೆಲೆ ಏನಕ್ಕೆ? ಓಕೆ ಸೊ ಫಸ್ಟ್ ಆಫ್ ಆಲ್ ಪೆಟ್ ಶಾಪ್ ಓನರ್ಸ್ ಆ್ಯಂಡ್ ಪೆಟ್ಸ್ ಒನ್ ವಾಯ್ಸ್ ಫೌಂಡೇಶನ್ ಅಂತ ಬಂದಾಗ ಅದು ಮೇನ್ ಥೀಮ್ ಇರೋದೇ ಒನ್ ವಾಯ್ಸ್ ಫೌಂಡೇಶನ್ ಅಂತ. ಬಟ್ ಈ ಒನ್ ವಾಯ್ಸ್ ಯಾರ್ದು ಅಂತ ಬಂದಾಗ ಅಲ್ಲೇ ಇದೆ ಪೆಟ್ ಶಾಪ್ ಓನರ್ಸ್ ಮತ್ತು ಪೆಟ್ಸ್ ಅಂತ ಬಂದಾಗ ಎಲ್ಲ. ಸೊ ಅಲ್ಲಿ ನಾನು ಡಾಗ್ ಬ್ರೀಡರ್ಗೆ ಒಂದು ಅಸೋಸಿಯೇಷನು, ಒಂದು ಫೌಂಡೇಶನು, ಕ್ಯಾಟ್ಗೆ, ಬರ್ಡ್ಸ್ಗೆ ಆ ಥರ ಇಲ್ಲ. ಸೊ ಇಲ್ಲಿ ಪೆಟ್ಸ್ಗೆ ಅಂತಲೇ ಒನ್ ವಾಯ್ಸ್. ಈ ಒಂದು ಪೆಟ್ ಶಾಪ್ ಓನರ್ಸ್ ಯಾರಿದ್ದಾರೆ ಅವ್ರಿಗೆ ಒಂದು ವಾಯ್ಸು, ಇಲ್ಲ ಎಂಟೈರ್ ಪೆಟ್ ಸೆಕ್ಟರ್ಗೆ ಒಂದು ವಾಯ್ಸ್ ಅನ್ನೋವಂಥದ್ದು ಈ ಒಂದು ಫೌಂಡೇಶನ್ ಮೇನ್ ಉದ್ದೇಶ. ಅದಾದಮೇಲೆ ಏನಕ್ಕೆ ಮಾಡಿದ್ರಿ ಅನ್ನೋಂಥ ಪ್ರಶ್ನೆ ಬಂದಾಗ ಈ ಒಂದು ಪೆಟ್ ಇಂಡಸ್ಟ್ರಿ ಏನಿದೆ ಅದು ಈ 3 ಪಿಲ್ಲರ್ ಮೇಲೆ ಡಿಪೆಂಡ್ ಆಗಿದೆ. ಒಂದು, ಇಟ್ ಈಸ್ ಅನ್ ಎಮೋಷ್ನಲ್ ಬಾಂಡಿಂಗ್. ಇದು ಯಾರನ್ನು ಕಮರ್ಷಿಯಲ್ ಆಗಿ ಯಾರು ಇವತ್ತಿನವರೆಗೂ ನೋಡಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಹೇಳ್ಬೋದು. ಒಂದು, ಇವಾಗ ನೀವು ಯಾವುದೋ ಒಂದು ಪೆಟ್, ಯಾವುದೋ ಒಂದು ನಾಯಿನ ಇಷ್ಟಪಟ್ಟು ತೊಗೊಂಡ್ರಿ ಅಂತ ಅಂದ್ಕೊಳ್ಳೋಣ. ಅದು ನೀವು 5,000 ರೂಪಾಯಿಗೆ ತೊಗೊಂಡ್ರು, 50,000 ರೂಪಾಯಿಗೆ ತೊಗೊಂಡ್ರು. ಬಟ್ ಯಾವುದೋ ಒಂದು ಸಿಚುಯೇಷನಲ್ಲಿ ಅದು ನಿಮ್ಮ ಕೈಲಿ ಸಾಕ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳೋಣ. ಇಲ್ಲ ನೀವು ಮುಂಚೆ ಕೊಡ್ತಾ ಇರೋವಂಥ ಟೈಮು ಮತ್ತು ಇನ್ನೊಂದು ಮತ್ತೊಂದು ಅದು ಕೊಡ್ತಾ ಇಲ್ಲ. ನೀವು ಆ ಒಂದು ಪೆಟ್ ಮೇಲಿರೋಂಥ ಎಮೋಷನ್ಗೆ ನೀವು ಅದನ್ನು ಸೇಲ್ ಮಾಡೋ ಥಾಟ್ ಬರಲ್ಲ. ಅದು ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ನನ್ನ ಫ್ರೆಂಡ್ ಹತ್ರನೋ ಇನ್ನೊಬ್ರ ಹತ್ರನೋ ಇರಲಿ, ಕರೆಕ್ಟಾ? ಅಲ್ಲಿ ಟ್ರೇಡ್ ವಿಚಾರ ಬರಲ್ಲ. ನಾನು 50,000 ಕೊಟ್ಟು ತೊಗೊಂಬಂದಿದ್ದೀನಿ, ನಾನು 10 ವರ್ಷನೂ 10 ತಿಂಗಳು ನಾನು ಸಾಕಿದ್ದೀನಿ, ಅದಕ್ಕೆ 50,000ಕ್ಕೆ ಇನ್ನೊಂದು 10,000 ಸೇರಿಸ್ಕೊಡು ಅನ್ನೋಂಥ ಬರೋದಿಲ್ಲ. ಯಾಕಂದರೆ ಅವ್ನು ಸೇಲ್ ಮಾಡ್ತಾ ಅವ್ನು ಕೊಟ್ಬಿಡ್ತಾ ಇರೋದೇನೆ, ಅವನು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ. ಆ ಪೆಟ್ಟಿಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟು, ಟೈಮು, ಕೇರಿಂಗು ಅದನ್ನು ಅವ್ನು ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದಕ್ಕೆ ಇನ್ನೊಬ್ಬನ ಕೊಡ್ತಾರೆ. ಸೊ ಈ ಈಕೋ ಸಿಸ್ಟಮು ಹಂಗೆ ಬೆಳೆದಿರೋದು. ದಟ್ ಯಾರಿಗೋ ಒಬ್ರಿಗೆ ಒಂದು ಪರ್ಟಿಕ್ಯುಲರ್ ಪೆಟ್ ಸಾಕಬೇಕು ಅನ್ನೋಂಥ ಇಂಟ್ರೆಸ್ಟ್ ಇರ್ತದೆ. ಅದು ಇಂಟ್ರೆಸ್ಟ್ ಹೋಗಿ ಒಂದು ಹಾಬಿ ಆಗ್ತದೆ. ಆ ಹಾಬಿಲಿ ಏನಾಗ್ತದೆ, ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಅದೊಂದು ಪ್ಯಾಷನೇಟ್ ಆಗೋಗ್ತದೆ. ಆ್ಯಂಡ್ ಅದಾದಮೇಲೆ ಅದರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸರ್ವೀಸಸ್ಸು ಮತ್ತು ಸೇಲ್ಸು ಇನ್ನೊಬ್ರಿಗೆ ಯಾರಿಗೂ ಬೇಕಾಗಿರೋ ಪೆಟ್ಸ್ನ ಕೊಡ್ತಾ ಹೋಗ್ತಾರೆ, ಟ್ರೇಡ್ ಮಾಡ್ತಾ ಹೋಗ್ತಾರೆ. ಅದೊಂದು ಸ್ವಲ್ಪ ಒಂದು ಬಿಸ್ನೆಸ್ ಮತ್ತು ಕಮರ್ಷಿಯಲ್ ಇಂಟ್ರೆಸ್ಟಲ್ಲಿ ಬಂತು. ಸೊ ಈ ಇಂಡಸ್ಟ್ರಿ ಯಾರು ಹುಟ್ಟಾಕಿರೋ ಇಂಡಸ್ಟ್ರಿ ಅಲ್ಲ ಇದು. ಇಲ್ಲ ಈ ಪರ್ಟಿಕ್ಯುಲರ್ ಸೆಕ್ಟರ್ನ ಯಾರೋ ಬೇಕು ಅನ್ನೋವಂಥದ್ದು ಅದು ಒಂದು ಕೋರಾಗಿ ಮಾಡಿರುವಂಥ ಇಂಡಸ್ಟ್ರಿ ಅಲ್ಲ. ಅದೇ ಫಾರ್ ಎಕ್ಸಾಂಪಲ್ ಇವಾಗ ಕೋಳಿದು ರಿಕ್ವೈರ್ಮೆಂಟ್ ಇದೆ ಫಾರ್ ಮೀಟ್ ಮತ್ತು ಎಗ್ ಬೇಕಾಗಿದೆ. ಹಾಗಾಗಿ ಪೋಲ್ಟ್ರಿ ಅನ್ನೋಂಥ ಇಂಡಸ್ಟ್ರಿ ಶುರು ಆಯಿತು. ಹಂಗೇ ಮೀಟ್ ಬೇಕು ಅಂತ ಹೇಳಿದಾಗ, ಆವಾಗ ಮಟನ್ ಬೇಕು ಅಂತ ಹೇಳಿದಾಗ ಆವಾಗಲೇ ನಿಮಗೆ ಈ ಕುರಿ, ಮೇಕೆ ಅಂತ ಫಾರ್ಮ್ ಶುರು ಆಗಿದ್ದು. ನಿಮಗೆ ಮೀನು ಬೇಕು ಅಂದಿದ್ದಕ್ಕೆ ನಿಮಗೆ ಆಕ್ವಾಕಲ್ಚರ್ ಶುರು ಆಗಿದ್ದು. ನಿಮಗೆ ಇಲ್ಲಿ ಪೆಟ್ಸ್ ರಿಕ್ವೈರ್ಮೆಂಟ್ಸ್ ಇದೆ, ಅದಕ್ಕೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದಕ್ಕೆ ಈ ಸೆಕ್ಟರ್ ಶುರು ಆಗಿದ್ದು. ಈ ಶುರು ಆಗಿದ್ದು ಎಲ್ಲಿಂದ? ಇಟ್ ವಾಸ್ ನಾಟ್ ಸಂಬಡಿ ಫೋರ್ಸ್ಡ್ ಯು ಗಾಟ್ ಇಟ್ ಯುವರ್ ಸೆಲ್ಫ್ ಆ್ಯಂಡ್ ಯು ಸ್ಟಾರ್ಟೆಡ್ ದಿಸ್ ಪೆಟ್ ಇಂಡಸ್ಟ್ರಿ. ಇದನ್ನು ಕೇಟರ್ ಮಾಡೋದು ಹೇಗೆ? ಯಾರು ಕೇಟರ್ ಮಾಡ್ತಾರೆ? ಹೆಂಗೆ ಕೇಟರ್ ಮಾಡ್ತಾರೆ? ಎಲ್ಲೂ ಯಾರೂ ಒಂದು ಮುಂದಾಳತ್ವ ತಗೊಂಡು ಇದನ್ನು ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದನ್ನು ಬೆಳಿಬೇಕು ಅನ್ನೋಂಥದ್ದು ಯಾರು ಇವತ್ತಿನವರೆಗೂ ಆ ಉದ್ದೇಶ ತಗೊಂಬಂದಿಲ್ಲ. ಆ್ಯಂಡ್ ಅದೇ ಮೇನ್ ಕಾರಣ ಇದರಲ್ಲಿ ಒಂದು ಇರ್ರೆಗ್ಯುಲರಿಟಿ ಮತ್ತು ಒಂದು ಸ್ಟ್ಯಾಂಡರ್ಡ್ ಅನ್ನೋವಂಥದ್ದು ಆ್ಯಬ್ಸೆನ್ಸು ಯಾವುದರಲ್ಲಿ ಈ ಪೆಟ್ ಇಂಡಸ್ಟ್ರೀಲಿ ಆ ಒಂದು ಆ್ಯಬ್ಸೆನ್ಸ್ ಇದೆ. ಸೊ ಆ ಆ್ಯಬ್ಸೆನ್ಸನ್ನು ನಾವು ಆ ಒಂದು ಪರ್ಟಿಕ್ಯುಲರ್ ಗ್ಯಾಪ್ನ ಕವರ್ ಮಾಡಬೇಕು, ಆ ಬ್ರಿಡ್ಜ್ ತರಬೇಕು. ಪ್ರತಿಯೊಬ್ಬರದ್ದು ಒಂದು ವಾಯ್ಸ್ ಏನಿದೆ ಅದು ಒಂದು ವಾಯ್ಸ್ ಆಗಿ ಇದನ್ನು ನಾವು ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಅಪ್ರೂವಲ್ಸ್ ಬೇಕಾಗಿದೆಯಾ, ರಿಕ್ವೈರ್ಮೆಂಟ್ ಬಾಡಿ ಬೇಕಾ, ರೆಗ್ಯುಲೇಟರಿ ಬಾಡಿ ಬೇಕಾ ಅನ್ನೋಂಥದ್ದನ್ನು ವಾಟ್ ವಿ ಆರ್ ಟ್ರೈಂಗ್ ಟು ಡೂ ವಿತ್ ದಿ ಪಾಪ್ ಒನ್ ವಾಯ್ಸ್ ಫೌಂಡೇಶನ್.